ನಂಗೆ ತನ್ಮೆಗೆ ತನ್ವಿಗೆ ಕಾಂಪಿಟೇಷನ್ ಯಾರು ಫಸ್ಟ್ ವಿಶ್ ಮಾಡ್ತಾರೆ ಅಂತ. ಅದಕ್ಕೆ ನಾನೇನೋ ಮಲ್ಕೊಂಡ್ಬಿಟ್ರೆ ಅಷ್ಟೇ ಕತೆ, ಆಮೇಲೆ ಎಲ್ರು ನನ್ನ ಆಡ್ಕೊಂಡ್ಬಿಡ್ತಾರೆ. ಅದಕ್ಕೆ ಮಲ್ಗೋದೇ ಬೇಡ, ವಿಶ್ ಮಾಡ್ಬಿಟ್ಟು ಆಮೇಲೆ ಮಲ್ಕೊಳ್ಳೋಣ ಅಂತ. ಓಹೋ ಅದಾ ಕತೆ. ಇನ್ನು ಟೈಮ್ ಇದೆಯಲ್ಲ, ನೀನ್ ಮಲ್ಕೋ, ನಾನು ಎಬ್ಬಿಸ್ತೇನೆ. ಪಕ್ಕನಾ? 100% ಪಕ್ಕ. ಬಾ ನೀನ್ ಮಲ್ಕ ಬಾ. ಅಯ್ಯೋ ಫ್ರೆಂಡು, ಅಯ್ಯೋ ಎಷ್ಟು ಚೆನ್ನಾಗಿ ಕಾಣ್ತಿದ್ಯಾ ಗೊತ್ತಾ ನೀನು. ಅಯ್ಯೋ ರಾಜ್ಕುಮಾರ್ ಅಂತರ ಕಾಣ್ತಿದ್ಯಾ ನನ್ನ ಫ್ರೆಂಡು ಅಂದ್ರೆ. ಆಮೇಲೆ ಭಾಗ್ಯನೂ ಅಷ್ಟೇ, ತುಂಬಾ ಚೆನ್ನಾಗಿ ತಯಾರಾಗಿದ್ದಾಳೆ. ಅಯ್ಯೋ ನೀನ್ ನಾಚ್ಕೋತಿದ್ಯಾ ಫ್ರೆಂಡು. ಆಹಾ, ಈಗ್ಲೇ ನಿನ್ ಪ್ರೀತಿ ಹೇಳ್ಕೊಂಡ್ಬಿಡ್ತೀಯಾ ಗೆಳತಿ? ಬಾ ಫ್ರೆಂಡ್. ಅರೆ ಅದೇ ಸರ್ಪ್ರೈಸು, ಇಷ್ಟೊತ್ತಲ್ಲಿ ಬಂದಿದ್ಯಾ? ಅದು ಸೂಟ್ ಗಿಟ್ ಹಾಕೊಂಡು. ಏನ್ ಅಂಕಲ್, ಫುಲ್ ರೆಡಿಯಾಗಿ ಬಂದ್ಬಿಟ್ಟಿದ್ದೀರಾ? ಹೊರಗಡೆ ಹೋಗ್ತಾ ಇದ್ದೀರಾ? ಹೌದು ಹೌದು, ನನ್ನ ಫ್ರೆಂಡು ಮತ್ತೆ ಭಾಗ್ಯ ಹೋಗ್ತಾ ಇದ್ದಾರೆ. ಏನೋ ಭಾಗ್ಯ ಆಚೆ ಹೋಗ್ತಿದ್ದಾಳ? ಯಾವ ಕಡೆ? ಅದು ಮೀಟಿಂಗ್ ಇದೆ, ದೊಡ್ಡ ಕಡೆಯಿಂದ ಕ್ಯಾಟ್ರಿಂಗ್ ಆರ್ಡರ್ ಬಂದಿದೆ, ಅದರದ್ದು ಮೀಟಿಂಗ್ ಇದೆ. ಅವ್ರು ತುಂಬಾ ಶ್ರೀಮಂತರಂತೆ, ಡೈಲಿ ಕ್ಯಾಟ್ರಿಂಗ್ ಬೇಕಂತೆ. ಅದಕ್ಕೆ ಆದಿಗೂ ಭಾಗ್ಯ ಇಬ್ರು ಒಟ್ಟಿಗೆ ಹೋಗಿ ಮೀಟಿಂಗ್ ಹೋಗ್ಬೇಕು ಅಲ್ವಾ ಫ್ರೆಂಡ್? ಹೌದು ಹೌದು ಫ್ರೆಂಡ್, ಇನ್ನೇನ್ ಭಾಗ್ಯ ಬಂದ್ಬಿಡ್ತಾಳೆ. ಭಾಗ್ಯ ಬೇಗ ಬಾಮ್ಮ, ತಡ ಆಗ್ತಿದೆ. ಅಮ್ಮ ಎಷ್ಟು ಕ್ಯೂಟ್ ಆಗಿ ಕಾಣಿಸ್ತಿದ್ಯಾ. ಭಾಗ್ಯ ದೇವತೆ ತರ ಕಾಣ್ತಾ ಇದೀಯ. ಸರಿ ಸರಿ, ಹೊರಡಿ, ಇಬ್ರು ಹೊರಡಿ, ತಡ ಆಗತ್ತೆ. ದೇವ್ರೆ, ಇವತ್ತೊಂದ್ ದಿವ್ಸ ನಾನು ಅನ್ಕೊಂಡಿದ್ದ ಆಗ್ಲಿ ದೇವ್ರೆ. ಇವಾಗ ಭಾಗ್ಯ ಹತ್ರ ಹೇಗ್ ಹೇಳೋದು ಅಂತಾನೆ ಗೊತ್ತಾಗ್ತಾ ಇಲ್ಲ. ಅಲ್ಲ, ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಏನ್ ಮಾಡೋದು? ಛೇ, ನನ್ನ ಲೈಫಲ್ಲೇ ಇಷ್ಟು ಭಯ ಯಾವತ್ತೂ ಆಗಿರ್ಲಿಲ್ಲ. ಆದಿವ್ರೆ, ಯಾರೋ ದೊಡ್ಡ ಕ್ಲೈಂಟ್ ಅಂತ ಹೇಳ್ತಾ ಇದ್ರು ಅತ್ತೆ. ಯಾರದು? ಇದ್ದಕ್ಕಿದ್ದ ಹಾಗೆ ಮೀಟಿಂಗ್ ಫಿಕ್ಸ್ ಮಾಡ್ಬಿಟ್ರಾ? ಹಾ ಹೌದು ಭಾಗ್ಯ. ಯಾರದು? ಭಾಗ್ಯ, ಎಲ್ಲ ಎಲ್ಲ ಗೊತ್ತಾಗತ್ತೆ, ಬನ್ನಿ. ಹೇಗೂ ಆ ಕ್ಲೈಂಟ್ ಇರೋ ಜಾಗಕ್ಕೆ ಹೋಗೋವರೆಗೂ ಸಮಯ ಇದೆ ಅಲ್ವಾ? ಕಾಮತ್ ಮಾವ ಹೇಳಿರೋ ವಿಷಯನ ಆದಿ ಅವ್ರಿಗೆ ಹೇಳ್ಬಿಡ್ಲಾ? ಹಾಗೇನಾದ್ರೂ ಹೇಳಿದ್ರೆ ಇವ್ರ ಮೂಡ್ ಆಫ್ ಆಗ್ಬಿಡ್ಬೋದಾ? ಏನ್ ಮಾಡ್ಲಿ ಅಂತಾನೆ ಗೊತ್ತಾಗ್ತಾ ಇಲ್ವಲ್ಲ.
ಇಲ್ಲ ಇಲ್ಲ, ನಾನು ಮಾತಾಡದೇ ಇದ್ರೆ ಮಾವ ನನ್ನ ಮೇಲೆ ಇಟ್ಟಿರೋ ನಂಬಿಕೆನ ನಾನೇ ಹಾಳು ಮಾಡ್ದಾಗುತ್ತೆ. ಅದೇನಾದ್ರೂ ಆಗ್ಲಿ, ಆದಿಯವ್ರ ಹತ್ರ ಮಾತಾಡಿ ಅವ್ರನ್ನ ಮದ್ವೆಗೆ ಒಪ್ಪಿಸ್ತೀನಿ. ಹೌದು, ನಾನೇನಾದ್ರೂ ಹೇಳಿದ್ಮೇಲೆ ಆದಿಯವರು ಮದ್ವೆ ಬೇಡವೇ ಬೇಡ ಅಂತ ಹೇಳ್ಬಿಟ್ರೆ ನಾನೇನ್ ಹೇಳಿ? ಭಾಗ್ಯ ಅವ್ರ ಹತ್ರ ಹೇಗ್ ಮಾತಾಡ್ಲಿ ಅಂತಾನೆ ಗೊತ್ತಾಗ್ತಾ ಇಲ್ಲ. ಅಕಸ್ಮಾತ್ ಅವ್ರ ಮನ್ಸಲ್ಲಿ ನನ್ ಮೇಲೆ ಪ್ರೀತಿನೇ ಇಲ್ಲ ಅಂದ್ರೆ ಇರೋ ಫ್ರೆಂಡ್ಶಿಪ್ನು ಕಳ್ಕೊತೀನಿ ಅಲ್ವಾ? ಹಾಗಂತ ನಾನು ಹೇಳ್ದೇ ಇದ್ರೆ ನನ್ ಮನ್ಸ್ ಕೇಳಲ್ಲ. ಏನ್ ಮಾಡ್ಲಿ ಒಂದು ಗೊತ್ತಾಗ್ತಿಲ್ವಲ್ಲ. ಆದಿಯವ್ರೆ, ಏನಾಯ್ತು? ಯಾಕೆ ಇಷ್ಟೊಂದು ಬೆವರ್ತಾ ಇದೀರಿ? ಅದು ಸೆಕೆ ಸೆಕೆ ಆಗ್ತಿದೆ ಭಾಗ್ಯ. ಏನು ಸೆಕೆನಾ? ಇವಾಗ ಬೆಂಗಳೂರಲ್ಲಿ ಅದು ರಾತ್ರಿ ಹೊತ್ತಲ್ಲಿ ಸೆಕೆ ಅಂತ ಹೇಳ್ತಿರೋ ಏಕೈಕ ವ್ಯಕ್ತಿ ನೀವೇ ಅನ್ಸುತ್ತೆ. ಅಜ್ಜಿ, ಅಮ್ಮ 12 o'clock ಮುಂಚೆ ಬರ್ತಾಳೆ ತಾನೆ? ನಾನ್ ವಿಶ್ ಮಾಡ್ಬೇಕು. ಅಜ್ಜಿ ಬರ್ತಾಳೆ ಬರ್ತಾಳೆ ಬರ್ತಾಳೆ. ಮೀಟಿಂಗ್ ಅಂದ್ರೆ ಇಷ್ಟೊತ್ತಾಗತ್ತ ಮೀಟಿಂಗು? ನಾನ್ ಇವಾಗ ಬರ್ತಾಳೆ ಅಂತ ಕಾಯ್ತಾ ಇದ್ದೀನಿ, ಇನ್ನೂ ಬಂದಿಲ್ಲ. ಬರ್ತಾಳೆ, ಇನ್ನೇನ್ ಬಂದ್ಬಿಡ್ತ. ನಿಮ್ಗೇನ್ರಿ ಆಯ್ತು? ಮುಖ ಯಾಕೆ ಉಪ್ಪಂತ ಊದಿಸ್ಕೊಂಡ್ ಕೂತಿದ್ದೀರಾ? ಇನ್ನೇನ್ ಮಾಡ್ಲಿ ಬಿಕ್ತಿಯಮ್ಮ, ಮನೆ ಹೆಣ್ಮಗಳನ್ನ ಇಷ್ಟೊತ್ತಿಗೆ ಬೀದಿಲಿ ಕಳ್ಸಿದಿರಲ್ಲ. ಅಲ್ಲ, ನಾಳೆ ಹೋಗಿದ್ರೆ ಏನಾಗ್ತಿತ್ತು ನಿಮ್ಗೆ? ನೋಡಿ ಸುನಂದ, ಕೆಲಸ ನಮ್ಮನ್ನು ಹುಡ್ಕೊಂಡ್ ಬಂದಿದೆ, ನಾವ್ ಅದನ್ನ ಕಾಲಿಂದ ಒದಿಬಾರ್ದು, ಅದು ತಪ್ಪಾಗತ್ತೆ. ಅದಕ್ಕೆ ಕಳ್ಸಿದ್ನಪ್ಪ. ನೋಡಿ ಸುನಂದ, ನೀವು ನನ್ ಸೊಸೆ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೋಬೇಡಿ, ಅವಳು ಬರ್ತಾಳೆ. ಆದಿಯವ್ರೆ, ನೀವು ಮದ್ವೆ ಆಗ್ಬೇಕು. ನನಗೊತ್ತು, ಮದ್ವೆ ಅಂದ ತಕ್ಷಣ ನೀವು ನಿಮ್ ಜೀವನದಲ್ಲಿ ನಡೆದಿರೋ ಕಹಿ ಘಟನೆನ ನೆನೆಸ್ಕೊಳ್ತೀರಿ ಅಂತ. ಆದ್ರೆ ಅದು ಮುಗ್ದು ಹೋಗಿರೋ ಕಥೆ ಆದಿಯವ್ರೆ. ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಕೂತ್ರೆ ನಮ್ ಜೀವನ ಮುಂದಕ್ಕೆ ಹೋಗಲ್ಲ. ಕೆಸರಿರೋ ಹಳ್ಳಕ್ ಬಿದ್ಮೇಲೆ ಏಳ್ಬೇಕು ಅಂತ ಮನ್ಸಿದ್ರೆ ಸಾಲ್ದು ಆದಿಯವ್ರೆ, ಎದ್ದೇಳೋ ಪ್ರಯತ್ನ ಕೂಡ ಮಾಡ್ಬೇಕು. ಆ ಕೆಸರನ್ನ ತುಳಿದು ಮೇಲ್ ಬರ್ಲೇಬೇಕು. ಕೆಟ್ಟ ನೆನಪುಗಳು ಹಾಗೆ ಆದಿಯವ್ರೆ, ನಾವ್ ಅದನ್ನ ಮರಿತೀವಿ ಅಂದ್ರೆ ಸಾಲಲ್ಲ, ಅದನ್ನ ತುಳಿದು ಮೇಲ್ ಬಂದ್ರೆ ಮಾತ್ರ ನಮ್ಗೆ ಒಳ್ಳೆ ಜೀವನ ಸಿಗೋದು. ಇನ್ನು ಎಷ್ಟು ದಿನ ಅಂತ ಹೀಗೆ ಒಂಟಿಯಾಗಿರ್ತೀರಿ? ಆದಿಯವರು ನಾನು ಹೇಳೋದನ್ನೆಲ್ಲ ಖುಷಿ ಖುಷಿಯಾಗಿ ಕೇಳ್ತಿದ್ದಾರೆ ಅಂದ್ರೆ ಬಹುಶಃ ಅವ್ರಿಗೆ ಮದ್ವೆಗೆ ಒಪ್ಪಿಗೆ ಇದೆ ಅನ್ಸುತ್ತೆ. ಖಂಡಿತ ಒಪ್ಪಿಗೆ ಭಾಗ್ಯ. ನೀವಾಗೆ ಬಂದು ಮದ್ವೆ ಆಗೋಣ ಅಂತ ಹೇಳ್ತಾ ಇದ್ದೀರಾ ಅಂದಾಗ ನಾನ್ ಯಾಕೆ ಬೇಡ ಅನ್ಲಿ? ಆದಿಯವ್ರೆ, ನಿಮ್ ಜೀವನ ಆರಾಮಾಗಿರ್ಬೇಕು. ನೀವು ಕೆಲಸ ಮಾಡಿ ಸುಸ್ತಾಗಿ ಮನೆಗೆ ಹೋದಾಗ ನಿಮ್ ಖುಷಿ, ನೋವು, ದುಃಖ, ಸುಸ್ತು ಇದು ಯಾವ್ದನ್ನು ಹೇಳ್ಕೊಳ್ದೇನು ಅರ್ಥ ಮಾಡ್ಕೊಳ್ಳೋ ಅಂತ ಒಂದು ಜೀವ ಮನೇಲಿರ್ಬೇಕು. ನಿಮ್ಮ ಜೊತೆ ಪ್ರತಿ ಕ್ಷಣ ಜೊತೆಯಾಗಿ ಹೆಜ್ಜೆ ಹಾಕೋದಕ್ಕೆ ನಿಮ್ದು ಅನ್ನೋ ಒಂದು ಸ್ವಂತ ಜೀವ ಬೇಕು. ನೀವ್ ಬಿದ್ದಾಗ ಎಬ್ಸೋಕೆ, ನಿಮ್ ಮನ್ಸಿಗೆ ತುಂಬಾ ಬೇಜಾರಾದಾಗ ಹಾಗೆ ಹಾಯಾಗಿ ಹೊರಗೋದಕ್ಕೆ ಒಂದ್ ಹೆಗಲು, ನೆಮ್ಮದಿ ಸಿಗಕ್ಕೆ ಒಂದ್ ಮಡಲ್ ಬೇಕು.
ಇದೆಲ್ಲ ನಿಮ್ ಜೀವನದಲ್ಲಿ ಆಗ್ಬೇಕು, ನಿಮ್ಗೆ ಪವಿತ್ರವಾದ ಪ್ರೀತಿ ಸಿಗ್ಬೇಕು. ಅದಕ್ಕೆ ಹೇಳ್ತಾ ಇದ್ದೀನಿ, ನೀವು ಆದಷ್ಟು ಬೇಗ ಮದ್ವೆ ಆಗಿ, ಅದು ನಿಮ್ ಮನೆಯವ್ರು ತೋರ್ಸೋ ಹುಡುಗಿನೇ ಮದ್ವೆ ಆಗಿ. ಆದಿಯವರೇ, ನಮ್ಮಿಬ್ರ ಸ್ನೇಹ ಎಂಥದ್ದು ಅಂತ ನಿಮಗ್ ಗೊತ್ತು. ಆ ಸ್ನೇಹದ ಮೇಲೆ ಗಟ್ಟಿಯಾಗಿ ಪ್ರಮಾಣ ಮಾಡಿ ಹೇಳಿ, ನೀವು ಹಳೆದನ್ನೆಲ್ಲ ಮರೆತು ಹೊಸ ಜೀವನನ ಶುರು ಮಾಡ್ತೀರಿ ಅಂತ. ಏನಾಯ್ತು? ಪೂಜಾ, ನೀನ್ ಯಾವತ್ತಾದ್ರೂ ಈ ಕೋತಿ ಮರಿ ತೂಕಡ್ಸೋದ್ ನೋಡಿದ್ಯಾ? ಕೋತಿ ಮರಿ? ಅಲ್ಲ ಕಣೆ ಗೂಬೆ, ನಿದ್ದೆ ಬಂದ್ರೆ ಮಲ್ಕೋಬೇಕು ತಾನೆ, ಈ ತರ ತೂಕಡ್ಸ್ಕೊಂಡಿದ್ರೆ. ಭಾಗ್ಯಕ್ಕನ್ ಬರ್ಡೇ ಕಣೋ. ನನ್ಗೆ ತನ್ಮೆಗೆ ತನ್ವಿಗೆ ಕಾಂಪಿಟೇಷನ್, ಯಾರು ಫಸ್ಟ್ ವಿಶ್ ಮಾಡ್ತಾರೆ ಅಂತ. ಅದಕ್ಕೆ ನಾನೇನೋ ಮಲ್ಕೊಂಡ್ಬಿಟ್ರೆ ಅಷ್ಟೇ ಕತೆ, ಆಮೇಲೆ ಎಲ್ರು ನನ್ನ ಆಡ್ಕೊಂಡ್ಬಿಡ್ತಾರೆ. ಅದಕ್ಕೆ ಮಲ್ಗೋದೇ ಬೇಡ, ವಿಶ್ ಮಾಡ್ಬಿಟ್ಟು ಆಮೇಲೆ ಮಲ್ಕೊಳ್ಳೋಣ ಅಂತ. ಓಹೋ, ಅದಾ ಕತೆ. ಇನ್ನು ಟೈಮ್ ಇದೆಯಲ್ಲ, ನೀನ್ ಮಲ್ಕೋ, ನಾನು ಎಬ್ಬಿಸ್ತೇನೆ. ಪಕ್ಕನಾ? 100% ಪಕ್ಕ. ಬಾ, ನೀನ್ ಮಲ್ಗ.